ಜಗತ್ತಿನಾದ್ಯಂತ ತನ್ನ ಅಟ್ಟಹಾಸವನ್ನ ಮೆರೆದಿರುವಂತಹ ಕೊರೋನಾ ವೈರಸ್ ಭಾರತದಲ್ಲಿಯೂ ಜನರನ್ನ ಒಂದು ಸಂಕಷ್ಟಕ್ಕೆ ಸಿಲುಕಿಸಿದೆ. ಈ ಒಂದು ನಿಟ್ಟಿನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕೊರೋನಾ ವೈರಸ್ ಅನ್ನ ತಡೆಗಟ್ಟುವ ಒಂದು ಉದ್ದೇಶದಿಂದ 21 ದಿನಗಳ ಕಾಲ ಭಾರತದಲ್ಲಿ ಲಾಕ್ಡೌನ್ ಅನ್ನ ಘೋಷಿಸಿದ್ದಾರೆ. ಈ 21 ದಿನಗಳ ಕಾಲ ಜನರು ಮನೆಯಿಂದ ಹೊರಗೆ ಬರುವಂತಿಲ್ಲ, ಯಾವುದೇ ಅಂಗಡಿಗಳು ಓಪನ್ ಇರಲ್ಲ, ಇನ್ನು ಯಾವುದೇ ಒಂದು ವಸ್ತುಗಳು ಜನರಿಗೆ ಸಿಗೋದಿಲ್ಲ. ಈ ನಿಟ್ಟಿನಲ್ಲಿ ಜನರಿಗೆ ತಮ್ಮ ಮನೆಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳ ತೊಂದರೆ ಆಗಬಾರದು ಅನ್ನುವ ಒಂದು ಉದ್ದೇಶದಿಂದ ಕೆಲವೊಂದು ಸಮಯವನ್ನ ಅದಕ್ಕೋಸ್ಕರ ನಿಗದಿಪಡಿಸಲಾಗಿದೆ. ಅದರಂತೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಸಾರ್ವಜನಿಕರಿಗೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೋಸ್ಕರ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಈ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆಯಿಂದಲೇ ಜನರು ಅಂಗಡಿಗಳ ಮುಂದೆ ಸಾಲುಗಟ್ಟಾಗಿ ನಿಂತಿರುವುದನ್ನು ನೀವು ನೋಡ್ತಾ ಇರ್ಬೋದು. ಈ ಬುಜ್ರಿಯಲ್ಲಿ ಜನರು ನಿಂತಿರುವಂತಹದ್ದು ತಮಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೋಸ್ಕರ ಸಾಲುಗಟ್ಟಾಗಿ ಅಂಗಡಿಗಳ ಮುಂದೆ ನಿಂತಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಜನರು ಒಬ್ಬರಿಂದ ಒಬ್ಬರಿಗೆ ಅಂತರವನ್ನ ಕಾಯ್ದುಕೊಳ್ಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಇದಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಜನರು ಮಾಸ್ಕ್ ಕೂಡ ಧರಿಸಿಕೊಂಡಿದ್ದಾರೆ. ಆದರೂ ಕೆಲವೊಂದು ಕಡೆಗಳಲ್ಲಿ ನೋಡ್ಬೋದು ಅವರು ವಸ್ತುಗಳನ್ನು ಖರೀದಿ ಮಾಡುವ ಒಂದು ತರಾತುರಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ತಮ್ಮ ಈ ಕೊರೋನಾ ವೈರಸ್ ಅನ್ನ ಈ ಥರ ಎಲ್ಲ ಹರಡುತ್ತೆ ಅಂತ ಹೇಳೋದನ್ನು ಮರೆತು ಬಿಟ್ಟು ಬರೀ ಖರೀದಿ ಮಾಡುವ ಒಂದು ಬ್ಯುಸಿಯಲ್ಲಿದ್ದಾರೆ. ಇದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ತುಂಬಾ ಜನ ಸೇರಿದ ಮಧ್ಯೆ ಈ ಥರ ಒಂದು ಎಚ್ಚರಿಕೆ ಬಹಳ ಮುಖ್ಯ ಆಗತ್ತೆ. ಈ ಕೊರೋನಾ ವೈರಸ್ ಹರಡುವಿಕೆ ಹೇಗೆಲ್ಲ ಹರಡುತ್ತಂತೆ ಎಷ್ಟೇ ಒಂದು ಅರಿವು ಮೂಡಿಸಿದ್ರು ಜನ ಕೆಲವೊಂದು ಸಂದರ್ಭದಲ್ಲಿ ನಿರ್ಲಕ್ಷ್ಯ ತೋರ್ತಾರೆ ಅಂತಲೇ ಹೇಳ್ಬೋದು. ಇಷ್ಟೊಂದು ಜನ ಸೇರುವಾಗ ಈಗ ಇವತ್ತೊಂದು 6 ಗಂಟೆಯಿಂದ 3 ಗಂಟೆ ತನಕ ಅವಕಾಶ ಇದೆ. ಇಂಥ ಸಂದರ್ಭದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಜನರು ವಸ್ತುಗಳನ್ನು ಖರೀದಿಸಬೇಕು. ಇಂತಹ ಒಂದು ಈ ನಿಟ್ಟಿನಲ್ಲಿ ಇವತ್ತು ಹೊರಗಡೆ ವಸ್ತು ಖರೀದಿ ಮಾಡಲಿಕ್ಕೆ ಮನೆಗೆ ಬೇಕಾದಂತಹ ಅಗತ್ಯ ವಸ್ತುಗಳ ಖರೀದಿ ಮಾಡಲಿಕ್ಕೆ ಸಾಕಷ್ಟು ಜನ ಹೊರಗಡೆ ಬಂದಿದ್ದಾರೆ. ವೆಹಿಕಲ್ಗಳು ಕೂಡ ಓಡಾಡ್ತಾ ಇದೆ. ಆದರೂ ಕೆಲವೊಂದು ಕಡೆ ಜಾಸ್ತಿ ಜನ ಈ ಅಂಗಡಿಗಳಲ್ಲೆಲ್ಲ ಇಂಥ ಸಂದರ್ಭದಲ್ಲಿ ಜಾಸ್ತಿ ಜನ ಸೇರ್ತಾರೆ. ಇಂಥ ಸಂದರ್ಭದಲ್ಲಿ ಜನರು ಎಚ್ಚರಿಕೆಯಿಂದ ಇರಬೇಕು. ಆದಷ್ಟು ಜನ ಇದನ್ನು ತಗೊಂಡಿದ್ದಾರೆ, ಅಂತರ ಕಾಯ್ದುಕೊಂಡಿದ್ದಾರೆ, ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಪೊಲೀಸವರು ಕೂಡ ಇದನ್ನು ಉತ್ತಮ ನಿರ್ವಹಣೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆದರೂ ಜನರು ಇನ್ನಷ್ಟು ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಎಲ್ಲಿ ಹೇಗೆ ಹರಡುತ್ತೆ, ಯಾರಲ್ಲಿ ಇರುತ್ತೆ ಅಂತ ಗೊತ್ತಾಗಲ್ಲ, ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಂತಹ ಅಗತ್ಯತೆ ಇದೆ. ಇವತ್ತು ಅಗತ್ಯ ವಸ್ತುಗಳ ಖರೀದಿಗೆ ಒಂದು ಅವಕಾಶ ಇತ್ತು. ಇಂತಹ ಸಂದರ್ಭದಲ್ಲಿ ಜನರು ಇವತ್ತು ಬೆಳಿಗ್ಗೆಯಿಂದಲೇ ಅಂಗಡಿ ಮುಂದೆ ಸಾಲುಗಟ್ಟಾಗಿ ನಿಂತಿದ್ರು. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ 3 ಗಂಟೆ ತನಕ ಇದಕ್ಕೆ ಒಂದು ಅವಕಾಶ ಇದೆ. ಅದಕ್ಕೋಸ್ಕರ ಬೆಳಿಗ್ಗೆಯಿಂದ ವಾಹನಗಳು ಕೂಡ ಇಲ್ಲಿ ತನಕ ಮೊನ್ನೆಯಿಂದ ವಾಹನಗಳು ಕಾಣ್ತಾ ಇರಲಿಲ್ಲ ರೋಡ್ ಕಡೆಯಲ್ಲಿ. ಇವತ್ತು ಎಲ್ಲ ಹೊರಟಿದ್ದಾರೆ. ಆದರೂ ಈ ಥರ ಎಲ್ಲ ಒಂದು ರೀತಿಯಲ್ಲಿ ನೋಡಿದರೆ ಈ ಥರ ಜನ ಸೇರೋದು ಕೂಡ ತಪ್ಪಾಗತ್ತೆ. ಈ ಕೊರೋನಾ ವೈರಸ್ ಜನದಟ್ಟಣ ಸ್ಥಳ ಎಲ್ಲಿರುತ್ತೆ ಇಂಥದ್ರಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಜನ.
ಇನ್ನು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಮಾಸ್ಕ್ಗಳನ್ನ ತಯಾರಿಸಲಾಗ್ತಿದೆ. ಈ ಕೊರೋನಾ ಸೋಂಕಿನಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಸ್ಕ್ ಅನ್ನ ಧರಿಸ್ತಾ ಇದ್ದಾರೆ. ತಮ್ಮ ಆರೋಗ್ಯ ದೃಷ್ಟಿಯಿಂದ ಎಚ್ಚರಿಕೆಯಿಂದ ಇರಬೇಕಾದ ಕಾರಣ ಎಲ್ಲರೂ ಕೂಡ ಮಾಸ್ಕ್ ಅನ್ನ ಧರಿಸ್ತಾ ಇದ್ದಾರೆ. ಕೆಲವೊಂದು ಕಡೆ ಈಗ ಎಲ್ಲರೂ ಮಾಸ್ಕ್ ಅನ್ನ ಖರೀದಿ ಮಾಡ್ತಾ ಇರೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಮಾಸ್ಕ್ಗಳು ಜನಕ್ಕೆ ಕೈಗೆ ಸಿಗ್ತಾ ಇಲ್ಲ. ಇಂತಹ ಒಂದು ತೊಂದರೆ ಜನರಿಗೆ ಆಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಲಾಯ್ಲಾ ಇಲ್ಲಿ ಏನಿದೆ, ಇಲ್ಲಿ ಒಂದು ಬಟ್ಟೆಯಿಂದಲೇ ಅಲ್ಲೇ ಮಾಸ್ಕ್ಗಳನ್ನು ತಯಾರಿಸ್ತಾ ಇದ್ದಾರೆ.